ಎಸ್ ಎಂ ಕೃಷ್ಣ ಅವರು ದೂರದೃಷ್ಟಿ ಹೊಂದಿದ ನಾಯಕರಾಗಿದ್ದರು. ಮದ್ದೂರು ಅಭಿವೃದ್ಧಿಗೆ ಸಾಕಷ್ಟು ಪರಿಶ್ರಮವನ್ನ ಪಟ್ಟಿದ್ದಾರೆ. ಕೃಷ್ಣರನ್ನ ಕಳೆದುಕೊಂಡಿರೋದು ಅತೀವ ನೋವಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಸ್ ಎಂ ಕೃಷ್ಣ ಅವರ ಆಪ್ತ ರಾಮಕೃಷ್ಣ ಅವರ ಹೇಳಿಕೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ಹುಟ್ಟೂರನ್ನ ಕೂಡ ಅವರು ಸಮಾನವಾಗಿ ಅಭಿವೃದ್ಧಿಪಡಿಸುವ ಪ್ರಯತ್ನವನ್ನ ಪಟ್ಟಿದ್ದಾರೆ ಅನ್ನೋದನ್ನು ಸ್ಮರಿಸ್ತಿದ್ದಾರೆ ಇವತ್ತು ಮದ್ದೂರು ಭಾಗದ ಜನ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಸ್ ಎಂ ಕೃಷ್ಣ ಅವರ ಆಪ್ತ ರಾಮಕೃಷ್ಣ ಅವರು ಮಾತನಾಡಿದ್ದಾರೆ. ಎಸ್ ಎಂ ಕೃಷ್ಣ ಅವರ ಬಗ್ಗೆ ಯಾರೇ ಮಾತನಾಡಿದ್ರು ಅವರ ದೂರದೃಷ್ಟಿ ಚಿಂತನೆ ಬಗ್ಗೆ ತಪ್ಪದಲ್ಲೇ ಮಾತನಾಡ್ತಿದ್ದಾರೆ ಪ್ರತಿಯೊಬ್ಬರು ಕೂಡ. ಎಸ್ ಎಂ ಕೃಷ್ಣ ಅವರ ವೈಶಿಷ್ಟ್ಯತೆಗಳಲ್ಲಿ ಅದು ಕೂಡ ಒಂದು. ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಇವತ್ತು ಅವರ ಅಂತ್ಯ ಸಂಸ್ಕಾರ ಅವರ ಹುಟ್ಟೂರಲ್ಲಿ ನಡೀತಾ ಇದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಎಸ್ ಎಂ ಕೃಷ್ಣ ಅವರ ಆಪ್ತರು, ಜೊತೆಗೆ ಕದ್ನೂರಿನ ರಾಮಕೃಷ್ಣ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಎಸ್ ಎಂ ಕೃಷ್ಣ ಅವರು ಇಲ್ಲ ಸರ್, ಯಾವೆಲ್ಲ ನೆನಪು ಮಾಡ್ಕೊಳ್ತೀರಿ ಸರ್? ಇವತ್ತು ಅವ್ರ ಕಾಲದಲ್ಲಿ ನಾವು ಏನೇನು ಮಾಡಿಕೊಟ್ಟಿದ್ರು, ಅವ್ರು ಏನೇನು ಮಾಡಿದರು ರಾಜ್ಯಕ್ಕೆ, ಜಾಲಕ್ಕೆ, ಜಿಲ್ಲೆಗೆ ಏನೇನು ಮಾಡಿದವು ಇವತ್ತೆಲ್ಲ ನೆನಪಾಯ್ತವೆ. ಮುಂದೆ ಈ ಥರ ಯಾರು ಮುಂದೆ ಮಾಡೋಲ್ರು, ಇನ್ನು ಮುಂದೆ ಮಾಡೋಕ್ಕೂ ಆಗೋದಿಲ್ಲ. ಮುಂದೆ ಬಂದವ್ರು ಯಾರು ಈ ಥರ ಮಾಡೋಕ್ಕಾಗ, ಹಿಂದೆ ಮಾಡೋದೆಲ್ಲ ನಾವು ನೆನ್ಕೋಬೇಕು. ಮುಂದೆ ಈ ಥರ ಕೆಲಸಗಳು ಯಾವ ಆಗೋದಿಲ್ಲ ಅಂತ ನೆನ್ಕೋಬೇಕು. ಬೆಂಗಳೂರು ಅಭಿವೃದ್ಧಿಗೆ ಎಸ್ ಎಂ ಕೃಷ್ಣ ಅವರೇ ಕಾರಣ ಅಂತಾರೆ ಸರ್? ಹೌದು ಸರ್, ಬೆಂಗಳೂರು ಮೆಗಾ ಸಿಟಿ ಮಾಡಿ ಇವತ್ತು ಮಾಡಬೇಕು ಅಂದರೆ ಇಡೀ ಕರ್ನಾಟಕದಲ್ಲಿ ಹೆಸರು ತಂದವರು ಅವರು. ಯಾವ ದೇಶದವ್ರು ಹೊರಗಡೆ ಬಂದರು ಕರ್ನಾಟಕಕ್ಕೆ ಫಸ್ಟು ಹೋಗುವ ಅಂತ ಕೇಳ್ಕೊಂಡು ಬೆಂಗಳೂರು ಹೋಗ್ಬೇಕು ಅಂತ ಬರ್ತಿದ್ದಾರೆ ಈ ಹೊರದೇಶದವರೆಲ್ಲ. ಎಸ್ ಎಂ ಕೃಷ್ಣವ್ರು ಮಾಡಿರೋ ಅಭಿವೃದ್ಧಿ ನೋಡಬೇಕು ಅಂತ ಹೇಳ್ಬಿಟ್ಟು IT BT ಇವೆಲ್ಲ ನೋಡಬೇಕು ಅಂತ ಬರ್ತಿದ್ರು. ನಿಮ್ಮವರ ಒಡನಾಟ ಹೇಗಿತ್ತು? ಯಾವಾಗಿಂದ ಸ್ನೇಹಿತರು ನಿಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು? ಅವರು 80ರಿಂದ ಅವ್ರ ಮನೆಗೆ ಸೇರ್ಕೊಂಡು ಇರ್ತವಿಂದ ನಮ್ಮ ರಾಜಕೀಯಕ್ಕೆ ಕಾರಣ ಅವರೇ. ಒಂದು ಬ್ರೇಕ್ ಆದ ನಂತರ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ. ಎಸ್ ಎಂ ಕೃಷ್ಣ ಅವರು ದೂರದೃಷ್ಟಿ ಹೊಂದಿದ ನಾಯಕರಾಗಿದ್ದರು. ಮದ್ದೂರು ಅಭಿವೃದ್ಧಿಗೆ ಸಾಕಷ್ಟು ಪರಿಶ್ರಮವನ್ನ ಪಟ್ಟಿದ್ದಾರೆ. ಕೃಷ್ಣರನ್ನ ಕಳೆದುಕೊಂಡಿರೋದು ಅತೀವ ನೋವಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಸ್ ಎಂ ಕೃಷ್ಣ ಅವರ ಆಪ್ತ ರಾಮಕೃಷ್ಣ ಅವರ ಹೇಳಿಕೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ಹುಟ್ಟೂರನ್ನ ಕೂಡ ಅವರು ಸಮಾನವಾಗಿ ಅಭಿವೃದ್ಧಿಪಡಿಸುವ ಪ್ರಯತ್ನವನ್ನ ಪಟ್ಟಿದ್ದಾರೆ ಅನ್ನೋದನ್ನು ಸ್ಮರಿಸ್ತಿದ್ದಾರೆ ಇವತ್ತು ಮದ್ದೂರು ಭಾಗದ ಜನ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಸ್ ಎಂ ಕೃಷ್ಣ ಅವರ ಆಪ್ತ ರಾಮಕೃಷ್ಣ ಅವರು ಮಾತನಾಡಿದ್ದಾರೆ. ಎಸ್ ಎಂ ಕೃಷ್ಣ ಅವರ ಬಗ್ಗೆ ಯಾರೇ ಮಾತನಾಡಿದ್ರು ಅವರ ದೂರದೃಷ್ಟಿ ಚಿಂತನೆ ಬಗ್ಗೆ ತಪ್ಪದಲ್ಲೇ ಮಾತನಾಡ್ತಿದ್ದಾರೆ ಪ್ರತಿಯೊಬ್ಬರು ಕೂಡ. ಎಸ್ ಎಂ ಕೃಷ್ಣ ಅವರ ವೈಶಿಷ್ಟ್ಯತೆಗಳಲ್ಲಿ ಅದು ಕೂಡ ಒಂದು. ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಇವತ್ತು ಅವರ ಅಂತ್ಯ ಸಂಸ್ಕಾರ ಅವರ ಹುಟ್ಟೂರಲ್ಲಿ ನಡೀತಾ ಇದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಎಸ್ ಎಂ ಕೃಷ್ಣ ಅವರ ಆಪ್ತರು, ಜೊತೆಗೆ ಕದ್ನೂರಿನ ರಾಮಕೃಷ್ಣ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಎಸ್ ಎಂ ಕೃಷ್ಣ ಅವರು ಇಲ್ಲ ಸರ್, ಯಾವೆಲ್ಲ ನೆನಪು ಮಾಡ್ಕೊಳ್ತೀರಿ ಸರ್? ಇವತ್ತು ಅವ್ರ ಕಾಲದಲ್ಲಿ ನಾವು ಏನೇನು ಮಾಡಿಕೊಟ್ಟಿದ್ರು, ಅವ್ರು ಏನೇನು ಮಾಡಿದರು ರಾಜ್ಯಕ್ಕೆ, ಜಾಲಕ್ಕೆ, ಜಿಲ್ಲೆಗೆ ಏನೇನು ಮಾಡಿದವು ಇವತ್ತೆಲ್ಲ ನೆನಪಾಯ್ತವೆ. ಮುಂದೆ ಈ ಥರ ಯಾರು ಮುಂದೆ ಮಾಡೋಲ್ರು, ಇನ್ನು ಮುಂದೆ ಮಾಡೋಕ್ಕೂ ಆಗೋದಿಲ್ಲ. ಮುಂದೆ ಬಂದವ್ರು ಯಾರು ಈ ಥರ ಮಾಡೋಕ್ಕಾಗ, ಹಿಂದೆ ಮಾಡೋದೆಲ್ಲ ನಾವು ನೆನ್ಕೋಬೇಕು. ಮುಂದೆ ಈ ಥರ ಕೆಲಸಗಳು ಯಾವ ಆಗೋದಿಲ್ಲ ಅಂತ ನೆನ್ಕೋಬೇಕು. ಬೆಂಗಳೂರು ಅಭಿವೃದ್ಧಿಗೆ ಎಸ್ ಎಂ ಕೃಷ್ಣ ಅವರೇ ಕಾರಣ ಅಂತಾರೆ ಸರ್? ಹೌದು ಸರ್, ಬೆಂಗಳೂರು ಮೆಗಾ ಸಿಟಿ ಮಾಡಿ ಇವತ್ತು ಮಾಡಬೇಕು ಅಂದರೆ ಇಡೀ ಕರ್ನಾಟಕದಲ್ಲಿ ಹೆಸರು ತಂದವರು ಅವರು. ಯಾವ ದೇಶದವ್ರು ಹೊರಗಡೆ ಬಂದರು ಕರ್ನಾಟಕಕ್ಕೆ ಫಸ್ಟು ಹೋಗುವ ಅಂತ ಕೇಳ್ಕೊಂಡು ಬೆಂಗಳೂರು ಹೋಗ್ಬೇಕು ಅಂತ ಬರ್ತಿದ್ದಾರೆ ಈ ಹೊರದೇಶದವರೆಲ್ಲ. ಎಸ್ ಎಂ ಕೃಷ್ಣವ್ರು ಮಾಡಿರೋ ಅಭಿವೃದ್ಧಿ ನೋಡಬೇಕು ಅಂತ ಹೇಳ್ಬಿಟ್ಟು IT BT ಇವೆಲ್ಲ ನೋಡಬೇಕು ಅಂತ ಬರ್ತಿದ್ರು. ನಿಮ್ಮವರ ಒಡನಾಟ ಹೇಗಿತ್ತು? ಯಾವಾಗಿಂದ ಸ್ನೇಹಿತರು ನಿಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು? ಅವರು 80ರಿಂದ ಅವ್ರ ಮನೆಗೆ ಸೇರ್ಕೊಂಡು ಇರ್ತವಿಂದ ನಮ್ಮ ರಾಜಕೀಯಕ್ಕೆ ಕಾರಣ ಅವರೇ. ಒಂದು ಬ್ರೇಕ್ ಆದ ನಂತರ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ. ಎಸ್ ಎಂ ಕೃಷ್ಣ ಅವರು ದೂರದೃಷ್ಟಿ ಹೊಂದಿದ ನಾಯಕರಾಗಿದ್ದರು. ಮದ್ದೂರು ಅಭಿವೃದ್ಧಿಗೆ ಸಾಕಷ್ಟು ಪರಿಶ್ರಮವನ್ನ ಪಟ್ಟಿದ್ದಾರೆ. ಕೃಷ್ಣರನ್ನ ಕಳೆದುಕೊಂಡಿರೋದು ಅತೀವ ನೋವಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಸ್ ಎಂ ಕೃಷ್ಣ ಅವರ ಆಪ್ತ
ರಾಮಕೃಷ್ಣ ಅವರ ಹೇಳಿಕೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ಹುಟ್ಟೂರನ್ನು ಕೂಡ ಅವರು ಸಮಾನವಾಗಿ ಅಭಿವೃದ್ಧಿಪಡಿಸುವ ಪ್ರಯತ್ನವನ್ನು ಪಟ್ಟಿದ್ದಾರೆ ಅನ್ನೋದನ್ನು ಸ್ಮರಿಸ್ತಿದ್ದಾರೆ ಇವತ್ತು ಮದ್ದೂರು ಭಾಗದ ಜನ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಸ್ ಎಂ ಕೃಷ್ಣ ಅವರ ಆಪ್ತ ರಾಮಕೃಷ್ಣ ಅವರು ಮಾತನಾಡಿದ್ದಾರೆ. ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಯಾರೇ ಮಾತನಾಡಿದ್ರು ಅವರ ದೂರದೃಷ್ಟಿ ಚಿಂತನೆ ಬಗ್ಗೆ ತಪ್ಪದಲ್ಲೇ ಮಾತನಾಡ್ತಿದ್ದಾರೆ ಪ್ರತಿಯೊಬ್ಬರು ಕೂಡ. ಎಸ್ ಎಂ ಕೃಷ್ಣ ಅವರ ವೈಶಿಷ್ಟ್ಯತೆಗಳಲ್ಲಿ ಅದು ಕೂಡ ಒಂದು. ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಇವತ್ತು ಅವರ ಅಂತ್ಯ ಸಂಸ್ಕಾರ ಅವರ ಹುಟ್ಟೂರಲ್ಲಿ ನಡೀತಾ ಇದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಎಸ್ ಎಂ ಕೃಷ್ಣ ಅವರ ಆಪ್ತರು, ಜೊತೆಗೆ ಕದ್ಲೂರಿನ ರಾಮಕೃಷ್ಣ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಎಸ್ ಎಂ ಕೃಷ್ಣ ಅವರು ಇಲ್ಲ ಸರ್, ಯಾವೆಲ್ಲ ನೆನಪು ಮಾಡ್ಕೊಳ್ತೀರಿ ಸರ್ ಇವತ್ತು? ಅವ್ರ ಕಾಲದಲ್ಲಿ ನಾವು ಏನೇನು ಮಾಡಿಕೊಟ್ಟಿದ್ರು, ಅವ್ರು ಏನೇನು ಮಾಡಿದರು ರಾಜ್ಯಕ್ಕೆ, ಜಾಲಕ್ಕೆ, ಜಿಲ್ಲೆಗೆ ಏನೇನು ಮಾಡಿದವು ಇವತ್ತೆಲ್ಲ ನೆನಪಾಯ್ತವೆ. ಮುಂದೆ ಈ ಥರ ಯಾರು ಮುಂದೆ ಮಾಡೋಲ್ರು, ಇನ್ನು ಮುಂದೆ ಮಾಡೋಕ್ಕೂ ಆಗೋದಿಲ್ಲ. ಮುಂದೆ ಬಂದವ್ರು ಯಾರು ಈ ಥರ ಮಾಡೋಕ್ಕಾಗ, ಹಿಂದೆ ಮಾಡೋದೆಲ್ಲ ನಾವು ನೆನ್ಕೋಬೇಕು. ಮುಂದೆ ಈ ಥರ ಕೆಲಸಗಳು ಯಾವ ಆಗೋದಿಲ್ಲ ಅಂತ ನೆನ್ಕೋಬೇಕು. ಬೆಂಗಳೂರು ಅಭಿವೃದ್ಧಿಗೆ ಎಸ್ ಎಂ ಕೃಷ್ಣ ಅವರೇ ಕಾರಣ ಅಂತಾರೆ ಸರ್? ಹೌದು ಸರ್, ಬೆಂಗಳೂರು ಮೆಗಾ ಸಿಟಿ ಮಾಡಿ ಇವತ್ತು ಮಾಡಬೇಕು ಅಂದರೆ ಇಡೀ ಕರ್ನಾಟಕದಲ್ಲಿ ಹೆಸರು ತಂದವರು ಅವರು. ಯಾವ ದೇಶದವ್ರು ಹೊರಗಡೆ ಬಂದರು ಕರ್ನಾಟಕಕ್ಕೆ ಫಸ್ಟು ಹೋಗುವ ಅಂತ ಕೇಳ್ಕೊಂಡು ಬೆಂಗಳೂರು ಹೋಗ್ಬೇಕು ಅಂತ ಬರ್ತಿದ್ದಾರೆ ಈ ಹೊರದೇಶದವರೆಲ್ಲ. ಎಸ್ ಎಂ ಕೃಷ್ಣವ್ರು ಮಾಡಿರೋ ಅಭಿವೃದ್ಧಿ ನೋಡಬೇಕು ಅಂತ ಹೇಳ್ಬಿಟ್ಟು IT BT ಇವೆಲ್ಲ ನೋಡಬೇಕು ಅಂತ ಬರ್ತಿದ್ರು. ನಿಮ್ಮವರ ಒಡನಾಟ ಹೇಗಿತ್ತು? ಯಾವಾಗಿಂದ ಸ್ನೇಹಿತರು ನಿಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು? ಅವರು 80ರಿಂದ ಅವ್ರ ಮನೆಗೆ ಸೇರ್ಕೊಂಡು ಇರ್ತವಿಂದ ನಮ್ಮ ರಾಜಕೀಯಕ್ಕೆ ಕಾರಣ ಅವರೇ. ಒಂದು ಬ್ರೇಕ್ ಆದ ನಂತರ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ. ಎಸ್ ಎಂ ಕೃಷ್ಣ ಅವರು ದೂರದೃಷ್ಟಿ ಹೊಂದಿದ ನಾಯಕರಾಗಿದ್ದರು. ಮದ್ದೂರು ಅಭಿವೃದ್ಧಿಗೆ ಸಾಕಷ್ಟು ಪರಿಶ್ರಮವನ್ನು ಪಟ್ಟಿದ್ದಾರೆ. ಕೃಷ್ಣರನ್ನು ಕಳೆದುಕೊಂಡಿರೋದು ಅತೀವ ನೋವಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಸ್ ಎಂ ಕೃಷ್ಣ ಅವರ ಆಪ್ತ ರಾಮಕೃಷ್ಣ ಅವರ ಹೇಳಿಕೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ಹುಟ್ಟೂರನ್ನು ಕೂಡ ಅವರು ಸಮಾನವಾಗಿ ಅಭಿವೃದ್ಧಿಪಡಿಸುವ ಪ್ರಯತ್ನವನ್ನು ಪಟ್ಟಿದ್ದಾರೆ ಅನ್ನೋದನ್ನು ಸ್ಮರಿಸ್ತಿದ್ದಾರೆ ಇವತ್ತು ಮದ್ದೂರು ಭಾಗದ ಜನ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಸ್ ಎಂ ಕೃಷ್ಣ ಅವರ ಆಪ್ತ ರಾಮಕೃಷ್ಣ ಅವರು ಮಾತನಾಡಿದ್ದಾರೆ. ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಯಾರೇ ಮಾತನಾಡಿದ್ರು ಅವರ ದೂರದೃಷ್ಟಿ ಚಿಂತನೆ ಬಗ್ಗೆ ತಪ್ಪದಲ್ಲೇ ಮಾತನಾಡ್ತಿದ್ದಾರೆ ಪ್ರತಿಯೊಬ್ಬರು ಕೂಡ. ಎಸ್ ಎಂ ಕೃಷ್ಣ ಅವರ ವೈಶಿಷ್ಟ್ಯತೆಗಳಲ್ಲಿ ಅದು ಕೂಡ ಒಂದು. ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಇವತ್ತು ಅವರ ಅಂತ್ಯ ಸಂಸ್ಕಾರ ಅವರ ಹುಟ್ಟೂರಲ್ಲಿ ನಡೀತಾ ಇದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಎಸ್ ಎಂ ಕೃಷ್ಣ ಅವರ ಆಪ್ತರು, ಜೊತೆಗೆ ಕದ್ಲೂರಿನ ರಾಮಕೃಷ್ಣ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಎಸ್ ಎಂ ಕೃಷ್ಣ ಅವರು ಇಲ್ಲ ಸರ್, ಯಾವೆಲ್ಲ ನೆನಪು ಮಾಡ್ಕೊಳ್ತೀರಿ ಸರ್ ಇವತ್ತು? ಅವ್ರ ಕಾಲದಲ್ಲಿ ನಾವು ಏನೇನು ಮಾಡಿಕೊಟ್ಟಿದ್ರು, ಅವ್ರು ಏನೇನು ಮಾಡಿದರು ರಾಜ್ಯಕ್ಕೆ, ಜಾಲಕ್ಕೆ, ಜಿಲ್ಲೆಗೆ ಏನೇನು ಮಾಡಿದವು ಇವತ್ತೆಲ್ಲ ನೆನಪಾಯ್ತವೆ. ಮುಂದೆ ಈ ಥರ ಯಾರು ಮುಂದೆ ಮಾಡೋಲ್ರು, ಇನ್ನು ಮುಂದೆ ಮಾಡೋಕ್ಕೂ ಆಗೋದಿಲ್ಲ. ಮುಂದೆ ಬಂದವ್ರು ಯಾರು ಈ ಥರ ಮಾಡೋಕ್ಕಾಗ, ಹಿಂದೆ ಮಾಡೋದೆಲ್ಲ ನಾವು ನೆನ್ಕೋಬೇಕು. ಮುಂದೆ ಈ ಥರ ಕೆಲಸಗಳು ಯಾವ ಆಗೋದಿಲ್ಲ ಅಂತ ನೆನ್ಕೋಬೇಕು. ಬೆಂಗಳೂರು ಅಭಿವೃದ್ಧಿಗೆ ಎಸ್ ಎಂ ಕೃಷ್ಣ ಅವರೇ ಕಾರಣ ಅಂತಾರೆ ಸರ್? ಹೌದು ಸರ್, ಬೆಂಗಳೂರು ಮೆಗಾ ಸಿಟಿ ಮಾಡಿ ಇವತ್ತು ಮಾಡಬೇಕು ಅಂದರೆ ಇಡೀ ಕರ್ನಾಟಕದಲ್ಲಿ ಹೆಸರು ತಂದವರು ಅವರು. ಯಾವ ದೇಶದವ್ರು ಹೊರಗಡೆ ಬಂದರು ಕರ್ನಾಟಕಕ್ಕೆ ಫಸ್ಟು ಹೋಗುವ ಅಂತ ಕೇಳ್ಕೊಂಡು ಬೆಂಗಳೂರು ಹೋಗ್ಬೇಕು ಅಂತ ಬರ್ತಿದ್ದಾರೆ ಈ ಹೊರದೇಶದವರೆಲ್ಲ. ಎಸ್ ಎಂ ಕೃಷ್ಣವ್ರು ಮಾಡಿರೋ ಅಭಿವೃದ್ಧಿ ನೋಡಬೇಕು ಅಂತ ಹೇಳ್ಬಿಟ್ಟು IT BT ಇವೆಲ್ಲ ನೋಡಬೇಕು ಅಂತ ಬರ್ತಿದ್ರು. ನಿಮ್ಮವರ ಒಡನಾಟ ಹೇಗಿತ್ತು? ಯಾವಾಗಿಂದ ಸ್ನೇಹಿತರು ನಿಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು? ಅವರು 80ರಿಂದ ಅವ್ರ ಮನೆಗೆ ಸೇರ್ಕೊಂಡು ಇರ್ತವಿಂದ ನಮ್ಮ ರಾಜಕೀಯಕ್ಕೆ ಕಾರಣ ಅವರೇ. ಒಂದು ಬ್ರೇಕ್ ಆದ ನಂತರ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ.